ಅಂತರಪಟ ನೋಡಿದ್ಯಮ್ಮ, ನಿನ್ನ ಸೊಸೆ ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ಬಿಟ್ಲು. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರ ನಿನ್ನ ಮಗನ್ನ ನಂಬಿಸ್ಬಿಟ್ಲು. ಅಂದರೆ ಸುಳ್ಳು ಚೆನ್ನಾಗಿ ಹೇಳ್ತಾಳೆ, ಮಾತಲ್ಲೇ ಮರಳು ಮಾಡ್ತಾಳೆ ಅಂತಾಯ್ತು. ಇವತ್ತು ಹಿಂಗಿದ್ದವಳು ನಾಳೆ ಸುಶಾಂತ್ ಹತ್ರ ನಿನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಲ್ಲ ಅಂತ ಏನು ಗ್ಯಾರಂಟಿ? ಇಂಥವ್ರನ್ನೆಲ್ಲ ನಂಬಾರ್ದಪ್ಪ. ಮುನಿಯಮ್ಮ ಈರುಳ್ಳಿ ಕಟ್ ಮಾಡ್ತಿದ್ರು ಅಂತ ಸುಳ್ಳು ಹೇಳಿದ್ರು ಅನ್ಸುತ್ತೆ. ಇವ್ರಿಗೆ ಅಮ್ಮ ಏನಾದರೂ ಅಂದಿರ್ಬೋದಾ? ಅದಕ್ಕೆ ಹೇಳ್ತಿದಾರಾ? ಏನದಕ್ಕೆ ಅಮ್ಮ ಮಗಳೇನೋ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರಿ? ಹಾಗೇನಿಲ್ವಲ್ಲ ಮೂರ್ತಿ. ಅಮ್ಮಲ ಆರಾಧನಾ ಬಗ್ಗೆ ಏನೋ ಹೇಳ್ತಾ ಇದ್ದಂಗಿತ್ತು. ನಾನಾ? ಹಾಗೇನಿಲ್ವಲ್ಲ. ಅಲ್ಲ ಮೂರ್ತಿ, ನಮಗೆ 108 ಕೆಲಸ ಇರುತ್ತೆ, ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು? ಹಾಗೇನಿಲ್ಲ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ಹೊರಡ್ತೀನಿ. ಸುಶಾಂತ್, ಒಂದು ನಿಮಿಷ ಕಾಫಿ ತಗೊಂಬರ್ತೀನಿ. ಅಮಲ, ನನಗೂ ಒಂದು ಸ್ಟ್ರಾಂಗ್ ಕಾಫಿ ಪ್ಲೀಸ್. ಇದು ನನ್ನ ಮನೆ, ಅದ್ರಲ್ಲೂ ಈ ಅಡಿಗೆ ಮನೆ ಇದೆಯಲ್ಲ, ಇದು ನಂದು ಮಾತ್ರ. ಇಲ್ಲಿಗೆ ನೀನ್ ಬಂದು ಕೈ ಆಡಿಸೋದು ಬೇಕಾಗಿಲ್ಲ. ಅತ್ತೆ ಅಂತ ಕರಿಬೇಡ ನನ್ನನ್ನ, ಮೊದಲಿನಿಂದ ಹೋಗು. ಅತ್ತೆ ಯಾಕೆ ನನ್ನನ್ನು ಇಷ್ಟು ದ್ವೇಷ ಮಾಡ್ತಿದ್ದಾರೆ? ಇದಕ್ಕೆ ಕಾರಣ ಬರೀ ನಾನು ರಾಜ್ನ ಹೇಳ್ದೆ ಕೇಳ್ದೆ ಮದುವೆ ಆದೆ ಅನ್ನೋದಷ್ಟೇನಾ, ಅಥವಾ ಬೇರೆ ಏನಾದರೂ ಇದೆಯಾ? ದೇವ್ರೆ, ಅತ್ತೆ ಮನಸ್ಸನ್ನ ನಾನು ಗೆಲ್ಲಬೇಕು ಅಂದ್ಕೊಂಡು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ಯಾಕೆ ಹೀಗಾಗ್ತಿದೆ? ಇದೆಲ್ಲ ಯಾವಾಗಲೂ ಹೀಗೆ ಇರುತ್ತಾ? ಹೇಳ್ತಿದ್ಯಾ? ಈ ಮನೆಗೆ ಬಂದಾಗ್ಲಿಂದ ಅಳದೊಂದೇ ಕೆಲಸ ಆಯ್ತಲ್ವೇ ನಿಂದು? ಈ ಕಣ್ಣೀರಲ್ಲಿ ಕೈ ತೊಳೆಯೋದು ಅಂತ ತುಂಬಾ ಸತಿ ಕೇಳಿದ್ದೆ. ಹಾಗಂದ್ರೆ ಏನು ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗ್ತಿದೆ. ಇವತ್ತು ಅಮ್ಮ ನಿನ್ನ ಅಡಿಗೆ ಮನೆಯಿಂದ ಆಚೆ ಹಾಕಿದಾಳೆ ಅಂದ್ರೆ ನಿನ್ನ ಈ ಮನೆಯಿಂದ ಆಚೆ ಹಾಕಿದಾಳೆ ಅಂತಾನೆ ಅರ್ಥ. ಎಲ್ಲ ಹೇಳಿಸ್ಕೊಂಡು ಯಾರು ಇರಬಾರ್ದಪ್ಪ. ಯಾರಿಂದ ಹೇಳ್ಸ್ಕೊತಿದೀವಿ ಅನ್ನೋದ್ರ ಮೇಲೆ ಆ ಮಾತಿಗೆ ತಲೆ ಕೆಡ್ಸ್ಕೋಬೇಕೋ ಬೇಡವೋ ಅನ್ನೋದು ನಿಂತಿರುತ್ತೆ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ವಂತೆ. ಈ ಮನೆಗೆ ಬಂದಾಗ್ಲಿಂದ ಅಳದೊಂದೇ ಕೆಲಸ ಆಯ್ತಲ್ವೇ ನಿಂದು? ಈ ಕಣ್ಣೀರಲ್ಲಿ ಕೈ ತೊಳೆಯೋದು ಅಂತ ತುಂಬಾ ಸತಿ ಕೇಳಿದ್ದೆ. ಹಾಗಂದ್ರೆ ಏನು ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗ್ತಿದೆ. ಈ ಗಾಯದ ಮೇಲೆ ಉಪ್ಪನ್ನ ಸವರೋದು ಅನ್ನೋದನ್ನ ನಾನು ತುಂಬಾ ಸಲ ಕೇಳಿದ್ದೆ. ನಿನ್ನನ್ನು ನೋಡಿದ್ಮೇಲೆ ಅದೇನು ಅಂತ ಗೊತ್ತಾಯ್ತು. ಪರವಾಗಿಲ್ವೇ? ನಿಂಗಿಲ್ಲಿ ನಯಾ ಪೈಸೆ ಬೆಲೆ ಇಲ್ಲ ಅಂದ್ರೂ ಕೊಬ್ಬಗ್ ಮಾತ್ರ ಏನು ಕಮ್ಮಿ ಇಲ್ಲ. ನಾನು ನಿನಗೆ ಹೇಳಿದ್ದೆ ಅಲ್ವಾ, ಗಂಟು ಮೂಟೆ ಕಟ್ಕೋ, ನೀನು ಈ ಮನೇಲಿ ಜಾಸ್ತಿ ದಿನ ಇರೋದಿಲ್ಲ ಅಂತ. ಇವತ್ತು ಅಮ್ಮ ನಿನ್ನ ಅಡಿಗೆ ಮನೆಯಿಂದ ಆಚೆ ಹಾಕಿದಾಳೆ ಅಂದ್ರೆ ನಿನ್ನ ಈ ಮನೆಯಿಂದ ಆಚೆ ಹಾಕಿದಾಳೆ ಅಂತಾನೆ ಅರ್ಥ. ಎಲ್ಲ ಹೇಳಿಸ್ಕೊಂಡು ಯಾರು ಇರಬಾರ್ದಪ್ಪ. ಯಾರಿಂದ ಹೇಳ್ಸ್ಕೊತಿದೀವಿ ಅನ್ನೋದ್ರ ಮೇಲೆ ಆ ಮಾತಿಗೆ ತಲೆ ಕೆಡ್ಸ್ಕೋಬೇಕೋ ಬೇಡವೋ ಅನ್ನೋದು ನಿಂತಿರುತ್ತೆ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ವಂತೆ. ನೀನ್ ಏನೇ ಮಾತಾಡಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡ್ತೀನಿ. ಈ ಮನೆಯವರು ನಿನ್ನ ಸುಳಿದು ಬಿಟ್ಟಿದಾರ ಕಣೆ. ಈ ಮನೇಲಿ ನಿನ್ಗೆ ಕೌಡೆ ಕಾಸು ಕಿಮ್ಮತ್ತು ಇಲ್ಲ. ನೀನ್ ನನ್ನ ಬಗ್ಗೆ ಮಾತಾಡ್ತೀಯಾ? ಅಲ್ಲ, ಚೂರು ವ್ಯಾಲ್ಯೂ ಇಲ್ದೇ ಇರೋ ಕಡೆ ಹೆಂಗೆ ಇರ್ತೀಯ?
ಯಾಕೆ ನಗ್ತಿದ್ಯಾ? ನೋಡು, ಈ ಥರ ಎಲ್ಲ ಫೋರ್ಸ್ ಕೊಡ್ಬೇಡ. ನೀನಿನ್ನೂ ಈ ಮನೆ ಸೊಸೆ ಆಗಿಲ್ಲ. ನಿನಗೆ ಚೂರು ಬೆಲೆ ಇಲ್ಲ ಇಲ್ಲಿ. ನೀನ್ ಈ ಕಣ್ಣೀರು, ರೋದನೆ, ಒದ್ದಾಟ ಎಲ್ಲ ಅದೇನೋ ಕರೀತಾರಲ್ಲ ಅರಣ್ಯ ರೋದನೆ ಅಂತ, ಹಾಗೆ ನಿನ್ ಮಾತಿಗೆ ಯಾರು ಇಲ್ಲಿ ಕಿವಿ ಕೊಡೋದಿಲ್ಲ. ನಿಮ್ಮಂತ ಮಗಳಿದ್ರೆ ಸಾರಿ ದತ್ತು ಮಗಳಿದ್ರೆ ಸೊಸೆಗೆ ಹೇಗೆ ಕಿಮ್ಮತ್ ಬರುತ್ತೆ ಹೇಳು? ನಾಯಿ ಬಗಳಿದ್ರೆ ದೇವ್ಲೋಕ ಹಾಳಾಗಲ್ಲ. ನಿಮ್ಮಂತ ಮಗಳಿದ್ರೆ ಸಾರಿ ದತ್ತು ಮಗಳಿದ್ರೆ ಸೊಸೆಗೆ ಹೇಗೆ ಕಿಮ್ಮತ್ ಬರುತ್ತೆ ಹೇಳು? ಇದೇನ್ ಸಾವಿತ್ರಿ, ಮದುವೆ ಆಗಿ ಇನ್ನೂ 1 ವಾರ ಆಗಿಲ್ಲ, ಅಷ್ಟು ಬೇಗ ಈ ಒಡವೆಗಳನ್ನೆಲ್ಲ ಆರಾಧನೆ ಕೊಡಕ್ಕೆ ಹೊರಟಿದ್ಯಾ ನೀನು? ರೀ, ನೀವು ಅವಳ ಮನೆ ಸೊಸೆಯಾಗಿ ಒಪ್ಕೊಂಡಿದ್ದೀರಾ, ತಾಳಿ ಶಾಸ್ತ್ರನೂ ಮಾಡಿದ್ದೀರಾ. ಅಂದಮೇಲೆ ವಂಶ ಪಾರಂಪರ್ಯವಾಗಿ ಬಂದಿರೋ ಈ ಎಲ್ಲ ಒಡವೆಗಳು ಅವಳು ಸೊತ್ತು ತಾನೆ. ಇದನ್ನೆಲ್ಲ ಅವಳೇ ತಗೊಂಡ್ಬಿಡ್ಲಿ. ನೀನು ಹೇಳೋದು ಒಂದು ರೀತಿಯಲ್ಲಿ ನಿಜ ಸಾವಿತ್ರಿ. ಯಾವತ್ತಿದ್ರೂ ಇದೆಲ್ಲ ಆರಾಧನಾದೆ. ಆದ್ರೆ ಇದನ್ನ ಕೊಡೋದಕ್ಕೊಂದು ಕ್ರಮ ಅಂತಿದೆ, ಒಂದು ದಿನ ಅಂತಿದೆ. ನೀನೇನೋ ಆಸ್ತಿ ಭಾಗ ಮಾಡೋಳ್ತಾರ ಎತ್ತಿ ಎಸ್ಬಿಟ್ರಿ ಏನರ್ಥಮ್ಮ? ರೀ, ನಂದು ಅನ್ನೋದನ್ನೆಲ್ಲ ಅವಳೇ ಆವರಿಸ್ಕೊತಾ ಇದ್ದಾಳೆ. ಇನ್ನು ಇದನ್ನ ಯಾಕೆ ಇಟ್ಕೊಳ್ಳಿ? ಕಿತ್ಕೊಳ್ಳೋದಕ್ಕೆ ಮುಂಚೆ ನಾನೇ ಕೊಟ್ಬಿಡೋದು ಜಾಣ್ತಾನ ಅಲ್ವಾ? ಇದೇನ್ ಸಾವಿತ್ರಿ, ನೀನು ಬರ್ತಾ ಬರ್ತಾ ತುಂಬಾ ವಿಚಿತ್ರವಾಗಿ ಆಡ್ತಾ ಇದೀಯಾ. ನಿನ್ ಬಾಯಿಂದ ಇಂಥ ಮಾತುಗಳೆಲ್ಲ ನಾನು ಕೇಳೇ ಇಲ್ಲ ಸಾವಿತ್ರಿ. ನೀನ್ ಹೀಗೆಲ್ಲ ಮಾತಾಡೋದನ್ನ ಆರಾಧನಾ ಏನಾದ್ರು ಕೇಳಿಸ್ಕೊಂಡ್ರೆ ಅವಳು ನೊಂದ್ಕೊಳ್ಳಲ್ವಾ? ನಿಮ್ಗೆ ಅವಳ ನೋವು ಅಷ್ಟೇ ಕಾಣುತ್ತೆ ಅಲ್ವಾ? ನನಗೆ ನಿನ್ನ ನೋವು ಅರ್ಥ ಆಗ್ತಿದೆ, ಆರಾಧನಾ ನೋವು ಅರ್ಥ ಆಗ್ತಿದೆ ಸಾವಿತ್ರಿ. ಮೊದಲು ನೀನು ಅರ್ಥ ಮಾಡ್ಕೊಳ್ಬೇಕು ಇಲ್ಲೇನ್ ನಡೀತಿದೆ ಅಂತ. ಆರಾಧನಾ ಇಲ್ಲಿ ಯಾವುದನ್ನು ಕಿತ್ಕೊಳ್ಳಕ್ ಬಂದಿಲ್ಲ. ನಿನ್ನ ಒಡವೆನಾಗ್ಲಿ, ನಿನ್ನ ಸ್ಥಾನಮಾನ ಆಗ್ಲಿ, ನಿನ್ನ ಮಗನನ್ನಾಗ್ಲಿ, ಅವಳು ನೀನಾಗೆ ಪ್ರೀತಿಯಿಂದ ಏನ್ ಕೊಡ್ತೀಯೋ ಅದನ್ನ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾಳೆ. ಅಂಥ ಮಗುನ ನೀನು ಈ ರೀತಿ ಅಪಾರ್ಥ ಮಾಡ್ಕೊಂಡಿದ್ದಲ್ಲ ಸಾವಿತ್ರಿ. ಕಾಂಚನ, ಏನೇ ಇದು? ನಮ್ಮಕ್ಕ ಒಂದು ಸಣ್ಣ ಮೂಗುತಿನೂ ಬಿಡದೆ ಆರಾಧನೆಗೆ ಮೊಗದು ಕೊಡ್ತಾ ಇದ್ದಾರಲ್ಲೇ. ಸೊಸೆ ಅಂದ್ರೆ ಕೊಡ್ಲೇಬೇಕಲ್ವಾ? ಪಾಪ, ನಮ್ ದಿಶಾ ಏನಾದ್ರು ಸುಶಾಂತ್ನ ಮದುವೆ ಆಗಿದ್ರೆ ಈ ಒಡವೆಗಳೆಲ್ಲ ಅವಳದಾಗಿರೋದು. ಈಗ ಅದು ಯಾವುದೋ ಹುಡುಗಿ ಪಾಲಾಗ್ತಾ ಇದೆ. ಸುಮ್ಮನೆ ಇದೆಯಲ್ಲ, ಏನಾದ್ರೂ ಮಾಡೇ. ಅವ್ರ ಸೊಸೆಗೆ ಅವ್ರು ಕೊಡೋದನ್ನ ನಾನ್ ತಡೆದ್ರೆ ಅದಕ್ಕೆ ಬೇರೆ ಅರ್ಥ ಆಗುತ್ತೆ. ನೀವೇ ಏನಾದ್ರೂ ಮಾಡಿ. ಅಕ್ಕ, ಭಾವ ಹೇಳ್ತಾ ಇರೋದು ಸರಿಯಾಗೇ ಇದೆ. ಈ ಒಡವೆಗಳನ್ನೆಲ್ಲ ಆರಾಧನೆಗೆ ಯಾವ್ದೋ ಹಬ್ಬದಲ್ಲೋ ಪೂಜೆಲ್ಲೋ ಕೊಟ್ರೆ ಚೆನ್ನಾಗಿರುತ್ತೆ. ಈಗೇನು ಅವಸರ ಅಲ್ವಾ? ಬಾ ಮಗಳೇ, ಇದೆಲ್ಲ ಏನು ನೋಡ್ತಾ ಇದೀಯಾ? ನಮ್ಮ ಕುಟುಂಬದ ಒಡವೆಗಳು. ಈ ಮನೆಗೆ ಬರೋ ಸೊಸೆಗೋಸ್ಕರನೇ ನಿಮ್ಮ ಅತ್ತೆ ಎತ್ತಿಟ್ಟಿದ್ಲು. ಈಗ ನೀನು ಬಂದಿದೆಯಲ್ಲಮ್ಮ, ನೀನು ಕೊಡಬೇಕು ಅಂತಿದ್ದಾಳೆ. ಗಾಡ್, ಈ ಅಮ್ಮ ಮಾಡೋದು ಒಂದೊಂದಲ್ಲ. ಇದಕ್ಕಿಷ್ಟು ಅರ್ಜೆಂಟ್ ಏನಿತ್ತು? ಸೊಸೆ ಅಂತಾನೆ ಒಪ್ಕೊಂಡಿಲ್ಲ ಅಂದಮೇಲೆ ಇದೆಲ್ಲ ಈ ಬಿಕಾರಿಗೆ ಯಾಕೆ ಕೊಡಬೇಕು? ಅಪ್ಪ, ಇದೆಲ್ಲ ಅಮ್ಮ ಆರಾಧನವರು ಕೊಡ್ತಾರ? ಇದೆಲ್ಲ ಅಮ್ಮಂದಲ್ವಾ? ಇನ್ಮೇಲೆ ಈ ಮನೇಲಿ ನಂದು ಅಂತ ಏನೂ ಇಲ್ಲ. ಒಡವೆ, ಮಗ ಎಲ್ಲ ಅವಳದೆ. ಮಗಳೇ, ಏನಮ್ಮ ಹಾಗೆ ನಿಂತ್ಬಿಟ್ಟೆ? ಬಾಮ್ಮ, ಇದನ್ನೆಲ್ಲ ತಗೋ, ಒಂದ್ಸಲ ತೊಟ್ಕೋ. ನಿಮ್ಮ ಅತ್ತೆ ಕಣ್ ತುಂಬ ನೋಡಿ ಸಂತೋಷ ಪಡ್ತಾಳೆ. ಬಾ ಮಗಳೇ. ಇಲ್ಲ ಮಾವ, ನಾನು ಇದನ್ನೆಲ್ಲ ತಗೊಳ್ಳೋದಿಲ್ಲ. ಇದನ್ನ ತಗೊಳ್ಳೋ ಯಾವ ಅಧಿಕಾರನೂ ನನಗಿಲ್ಲ. ಒಡವೆ ಬಗ್ಗೆ ಆಸಕ್ತಿ ಆಗ್ಲಿ, ವ್ಯಾಮೋಹ ಆಗ್ಲಿ
ಎರಡು ನನಗಿಲ್ಲ. ನನ್ನ ಹತ್ರ ದುಡ್ಡು ಇಲ್ಲ ಸಿರಿ. ದುಡ್ಡಿಲ್ಲ ಅಂದ್ರೆ ನನ್ ಕಾಲೇಜಿಗೆ ಹೇಗಮ್ಮ ಹೋಗ್ಲಿ? ಬಸ್ ಪಾಸ್ ಇದೆಯಲ್ಲ, ನೀನೇನು ಆಟೋದ ಹೋಗ್ತೀಯಾ? ಓ, ಬಸ್ ಪಾಸ್ ಇದ್ರೆ ಸಾಕಾ? ದುಡ್ಡು ಬೇಡ್ವಾ? ಹೋಟೆಲಿಗೆ ಹೋಗ್ತೀವಿ, ನನ್ ಫ್ರೆಂಡ್ಸಿಗೆ ಏನ್ ಬೇಕೋ ಅದು ಅವ್ರು ತಿಂತಾರೆ, ಆದ್ರೆ ನನ್ನ ಹತ್ರ ದುಡ್ಡೇ ಇರಲ್ಲ. ಅವಾಗ ನನಗೆ ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಸಿರಿ, ನೀನ್ ಈ ತರ ದುಡ್ಡು ಅಂದ್ರೆ ನಾನು ಎಲ್ಲಿಂದ ತರ್ಲಿ? ಎಲ್ಲಿಂದ ತರ್ತೀಯೋ ಗೊತ್ತಿಲ್ಲ ಅಮ್ಮ, ನನಗ್ ದುಡ್ಡು ಬೇಕಷ್ಟೇ. ಮೊನ್ನೆ ನಿಮ್ಮಪ್ಪ 1,000 ರೂಪಾಯಿ ಕೊಟ್ರಲ್ಲ, ಏನ್ ಮಾಡ್ದೆ? ಹೇಳಿದ್ನಲ್ಲ, ಎಲ್ಲ ಖಾಲಿ ಆಯ್ತು. ಛೇ, ಆರಾಧನಾ ಆದ್ರೂ ಇದ್ದಿದ್ರೆ ದುಡ್ಡು ತಂದು ಹಾಕಿರೋಳು, ಹಾಳಾದೋಳು. ಅವಳು ಮದ್ವೆ ಮಾಡ್ಕೊಂಡು ಹೊಟ್ಟೋದ್ಲು. ಸಿರಿ, ಅವಳು ಮನೆಗೆ ಹೋಗುವಾಗ ಚಿನ್ನದ ತಾಳಿ ಬಿಟ್ಟು ತಗೊಂಡೋದಂತೆ, ಅದಕ್ಕೆಲ್ಲ ಎಲ್ಲಿಂದ ಬಂತು ನಿಂಗ್ ದುಡ್ಡು? ಮನೆ ಮುಡ್ಕೊಂಡ್ ಬಿದ್ದಿದ್ರು ನಿನ್ ಮಗ್ಳಿಗ್ ಬಂಗಾರ ಕೊಡ್ಸೋದು ಅಂದ್ರೆ ಚಿಂತೆ ಅಲ್ವಾ ನಿನಗೆ? ಆದ್ರೆ ನನಗೆ ಊಟಕ್ಕೆ ಕಾಸು ಕೊಡು ಅಂದ್ರೆ ಇಲ್ಲ ಅಂತೀಯ. ಯಾಕೆ ಯಾಕೆ ಈ ತರ ಎಲ್ಲದಕ್ಕೂ ಆರಾಧನಾ ಅಂತೀಯ? ಅವಳು ಮದ್ವೆಯಾಗಿ ಹೋಗಿದ್ದಾಳೆ, ಈಗ್ಲಾದ್ರೂ ಅವಳನ್ನ ನೆಮ್ಮದಿಯಾಗಿರಕ್ ಬಿಡು. ಅವಳು ನೆಮ್ಮದಿಯಾಗೇ ಇರ್ತಾಳಮ್ಮ. ಅಲ್ಲಿ ಅವಳಿಗೆ ಕೈಗೊಬ್ರು ಕಾಲ್ಗೊಬ್ರು ಆಳು, ಹೇಳ್ದಂಗೆ ಕೇಳೋ ಗಂಡ. ಅಲ್ಲೆಲ್ಲ ಅವಳಿಗೆ ಆರಾಮೋ. ನೆಮ್ಮದಿ ಹೊಳಗಿರೋದು ನಮಗೆ. ಸ್ವಲ್ಪ ಸುಮ್ನೆ ಇರ್ತೀಯ? ನಿನಗೆ ಆರಾಧನಾ ಬಗ್ಗೆ ಮಾತಾಡದೆ ಹೋದ್ರೆ ತಿಂದನ್ನ ಕರಗಲ್ವಾ? ಇಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ, ಇನ್ನು ತಿಂದನ್ನ ಕರ್ಗೋದ್ ಬೇರೆ. ಆರಾಧನಾ ಕೊಟ್ಟು ಕಳ್ಸಿದ ದುಡ್ಡನ್ನ ವಾಪಸ್ ಕಳಿಸ್ದೆ. ಒಟ್ನಲ್ಲಿ ನಾನು ನಮ್ಮಪ್ಪ ನೆಮ್ಮದಿಯಾಗಿರೋದು ನಿನಗೆ ಇಷ್ಟನೇ ಇಲ್ಲ ಅನ್ಸುತ್ತೆ. ಆಯ್ತು, ಒಟ ಅನ್ಬೇಡ. ಈಗೇನ್ ನಿನಗ್ ದುಡ್ಡು ಬೇಕಲ್ವಾ? ಪಕ್ಕದ ಮನೆಯವ್ರ ಹತ್ರ ಹೋಗಿ 500 ರೂಪಾಯಿ ಇಸ್ಕೊಂಡ್ ಬರ್ತೀನಿ. 500 ರೂಪಾಯಿನ? 500 ರೂಪಾಯಿ ಯಾವ್ದಕ್ಕೂ ಸಾಲಲ್ಲ. 1,000ನೋ 2,000ನೋ ಇಸ್ಕೊಂಬಾ. ಏನು, 2,000ನ? ಯಾಕೆ ಅಷ್ಟೊಂದು ದುಡ್ಡು? ಅಮ್ಮ, ನಿಂಗೆಲ್ಲಾನು ಲೆಕ್ಕ ಕೊಡೋದಕ್ಕಾಗಲ್ಲ. ಹೋಗಿ ಇಸ್ಕೊಂಬಾ, ಹೋಗು ಅಂದ್ರೆ ನನಗೆ ಕಾಲೇಜಿಗೆ ಟೈಮ್ ಆಗ್ತಿದೆ. ಮಗಳೇ, ನಿನ್ನಲ್ಲಿ ಸಂಪೂರ್ಣ ಶಿವನ ಗುಣಲಕ್ಷಣಗಳಿದೆ. ಅವನು ಹೀಗೇನೆ ಸ್ವಾಭಿಮಾನಿ, ಯಾವುದನ್ನೂ ಮುಟ್ತಾ ಇರಲಿಲ್ಲ. ನೀನು ಅವನು ಹಾಗೆ ನಡ್ಕೋತಿದ್ಯಾ ಮಗಳೇ. ಆದರೆ ಹಕ್ಕು ಅನ್ನೋ ವಿಚಾರಕ್ಕೆ ಬಂದರೆ ಇವೆಲ್ಲ ನಿಂದೆ. ಯಾಕೆಂದ್ರೆ ನೀನು ಈ ಮನೆ ಸೊಸೆ.